ಜನತೆ ಅವರು ರೈತರಿಗೆ ಮೊದಲು ಬರೀ ಕಾಡಲ್ಲಿ ಮಾತ್ರ ಶ್ರೀಗಂಧನ ಬೆಳೀತಾ ಇದ್ರು. ನಾಡಲ್ಲೂ ರೈತರು ಬೆಳಿಬೇಕು, ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳಿಬೇಕು ಅನ್ನೋದನ್ನು ಕಾನೂನನ್ನು ತಂದವರು ಎಸ್.ಎನ್. ಕೃಷ್ಣ. ಅದಕ್ಕೆ ನಾಳೆ 1,000 kg ಗಂಧದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡ್ತಾ ಇದ್ವಿ. ಮತ್ತು ಮಂಡ್ಯದಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಇನ್ನು ಶೀಘ್ರದಲ್ಲೇ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದಕ್ಕೆ ಎಸ್.ಎನ್. ಕೃಷ್ಣ ಅವರವರ ಬಿ ಹೊಸೂರು, ಮಂಡ್ಯದಿಂದ 8 ಕಿಲೋಮೀಟರ್ ಬಿ ಹೊಸೂರು ಕಾಲೋನಿಯಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆಯನ್ನು ಕಟ್ತಾ ಇದ್ದೀವಿ. ಅದಕ್ಕೆ ಎಸ್.ಎನ್. ಕೃಷ್ಣ ಅವರವರ ಹೆಸರನ್ನು ಇಡಬೇಕು ಅಂತ ಸರ್ಕಾರದ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅವರು ಓಕೆ ಅಂತ ಹೇಳಿದರೆ ಫಾರ್ಮಾಲಿಟಿಯನ್ನೆಲ್ಲ ಮಾಡಿ ಮಂಡ್ಯದ ನೂತನ ಹೆರಿಗೆ ಆಸ್ಪತ್ರೆಗೆ ಎಸ್.ಎನ್. ಕೃಷ್ಣ ಅವರ ಹೆಸರನ್ನು ಇಡೋದಕ್ಕೆ ನಾನು ಸರ್ಕಾರದ ಮನವಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಮೊದಲು 99ರಲ್ಲಿ ಮಂಡ್ಯ ಬೆಂಗಳೂರು ರೋಡು, ಮಂಡ್ಯ ಮೈಸೂರು ರೋಡು ಸಿಂಗಲ್ ರೋಡ್ ಇದ್ದದನ್ನು ಡಬಲ್ ರೋಡನ್ನು ಮಾಡಿ ಭಾಳಷ್ಟು ಅನುಕೂಲಕರವಾದ ಕೆಲಸಗಳನ್ನು ಮಂಡ್ಯದಲ್ಲಿ ಅವರು ಮಾಡಿರೋದ್ರಿಂದ ಮಂಡ್ಯದ ಒಂದು ಪಾರ್ಕಿಗೆ ಅವರ ಹೆಸರನ್ನು ಕೂಡ ಇಡೋದಕ್ಕೆ ಮುಂದಿನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾನು ನಿರ್ಧಾರವನ್ನು ಕೈಗೊಳ್ತೀನಿ. ಧನ್ಯವಾದಗಳು.